ಹೀಗೆ ಈ ಜಗತ್ತಿನೊಳಗೆ ಇಬ್ಬರು ಜನ್ಮ ತಾಳಿ ಬರ್ತಾರೆ. ನಾವು ನೀವೆಲ್ಲ ಏನದೀವಲ್ಲ ಆಧೀನರು ಅಂತ. ಅಧಿಕೃತರು ಅಂತಂದ್ರೆ ಯಾವ ಕಾಲಕ್ಕೆ ಎಲ್ಲ ರೀತಿಯಲ್ಲಿನೂ ಕೂಡ ಜಗತ್ತಿನೊಳಗೆ ಇದ್ದು ಸಂಚರಿಸಿ ಭಕ್ತರನ್ನು ಉದ್ಧಾರ ಮಾಡ್ತಾ ಇರುವಂಥ ಕರುಣಾಶಾಲಿಗಳ ಅವರು ಅಧಿಕೃತರು ಅಂತ. ಅವರಿಗೆ ಮಹಾತ್ಮರು, ಸಂತರು, ಶರಣರು, ಯೋಗಿಗಳು, ಗುರುಗಳು ಅಂತ ಕರ್ತಾರೆ. ಅವ್ರಿಗೆ ನಮಗೆ ಇರು ಅಂತರಿಷ್ಟ ಕೆಲವು ಭೌತಿಕ ವಸ್ತುಗಳನ್ನು ನಾವು ಹಚ್ಚಿಕೊಂಡೀವಿ. ಅವರು ಇದ್ದು ಇಲ್ಲದಂಗೆ ಅವರದಾರು ಇರಬೇಕು. ಹೆಂಗಿರಬೇಕು? ಇದ್ದು ಇಲ್ಲದಂಗೆ ಇರಬೇಕು ಅಂತ. ಹಂಗೆ ಬದುಕಿ ಇಲ್ಲಿವರೆಗೂ ಕೂಡ ಜೀವಂತವಾಗಿ ಇರುವಂಥವರೇ ಮಹಾತ್ಮರು, ಕರುಣಾಶಾಲಿಗಳು ಅಂತ. ಅಂಥವರ ಸಾಲಿನಲ್ಲಿ ಬರುವಂಥ ಒಬ್ಬ ಮಹಾನುಭಾವ ವೇದಶರ್ಮ ಅಂತ ತಿಳ್ಕೊಂಡ್ರು. ಈ ವೇದಶರ್ಮ ಅನ್ನುವಂಥ ಗುರುಗಳು ಆಶ್ರಮವಾಸಿಗಳು ಆಶ್ರಮವನ್ನು ಕಟ್ಟಿಕೊಂಡು ಶಿಷ್ಯರನ್ನು ವಿದ್ಯಾಭ್ಯಾಸ, ಸಂಸ್ಕಾರ, ಸಂಸ್ಕೃತಿ, ನೀತಿ ಇವನ್ನೆಲ್ಲವನ್ನು ಬೋಧಿಸ್ತಾ ಇರುವಂತಹ ಗುರುಗಳು. ಹೀಗೆ ಸುಮಾರು ವರ್ಷಗಳಿಂದ ಆ ಗುರುಗಳು ಕೈಗೊಂಡ ಮಾಡ್ತಾ ತ್ರಿಕಾಲ ಜ್ಞಾನಿಗಳು ಕೂಡ ಆಗಿದ್ರು. ಆ ತ್ರಿಕಾಲ ಜ್ಞಾನಿಗಳಿಗೆ ಹಿಂದಿಂದು ಈಗಿಂದು ಮುಂದಿಂದು ಎಲ್ಲವನ್ನ ಬಲ್ಲಂಥವರಿಗೆ ತ್ರಿಕಾಲ ಜ್ಞಾನಿಗಳು ಅಂತ ಕರಿತೀವಿ. ಅಂಥ ಮಹಾನುಭಾವರು ಮಧ್ಯ ವಯಸ್ಸನ್ನು ಕಳೆದ ಇನ್ನೊಂದಿಷ್ಟು ವಯಸ್ಸುಗಳ ಆಯುಷ್ಯಗಳ ಉಳಿದಿದ್ದು ಅಂಥ ಸಂದರ್ಭದೊಳಗೆ ಎಲ್ಲ ಶಿಷ್ಯರನ್ನ ಕರೆದು ಮುಂದೆ ಕೂಡಿಸಿಕೊಂಡು, ಅಪ್ಪ, ಯಾರು ಗುರುಗಳ ಸೇವೆಗೆ ಬರಕ್ಕೆ ಸಿದ್ಧರಾಗ್ತೀರಿ ಅಂತ ಶಿಷ್ಯರನ್ನ ಕೇಳಿ ಕತ್ತಿದ್ರು. ಸುಮಾರು ವರ್ಷಗಳಿಂದ ಅವರಿಗೆ ಪಾಠ, ಪ್ರವಚನ, ಉಪದೇಶವನ್ನು, ನೀತಿಯನ್ನು ಹೇಳ್ತಾ ಬಂದಿರೋ ಗುರುಗಳು ಕರ್ಮಾನುಸಾರವಾಗಿ ಅವ್ರಿಗೆ ಏನಾಗೋದಿತ್ತು ಅಂದ್ರೆ ಮಹಾರೋಗ ಬರುವುದಿತ್ತು ಅಂತ. ಅವರ ಶರೀರಕ್ಕೆ ಮಹಾರೋಗ ಬರುವುದಿತ್ತು. ಅದು ಮುಂಚೆನೇ ಗೊತ್ತಿದ್ದು ಗುರುಗಳು ಅಂತಾರೆ, ಯಾರು ಗುರು ಸೇವೆಗೆ ಬರ್ತೀರಿ? ಗುರು ಸೇವೆಗೆ ಯಾರು ಬರ್ತೀರಿ ಅಂದ್ಕೂಡಲೇ ಒಬ್ಬನೇ ಎಬ್ಬಿಸಿದ್ರು. ನೀ ಬರ್ತೀನಪ್ಪ ಸೀನಾ ಅಂತ ಕೇಳಿದ್ರು. ಅವ ಅಂತಾನ, ಬುದ್ಧಿ ನೀವೇ ತಂದೆ ತಾಯಿ ಸೇವಾ ಮಾಡತ್ ತಂದೀರಿ ಅಂತ ಅಂದ. ಅಲ್ಲಿ ಜಾರ್ಕೊಂಡವ. ಅಲ್ಲಿಂದ ಎಂಕ ನೀ ಬರ್ತೀಯೇನೋ ಅಂತ ಅವನ್ನ ಕೇಳಿದ್ರು. ಅವ ಹೇಳಿದ, ಬುದ್ಧಿ ನೀವೇ ಸಮಾಜದಾಗ ಸೇವಾ ಮಾಡಂತೇಳಿರಿ ಅಂದ. ಹೀಗೆ 4 ಹುಡುಗರನ್ನ ಕೇಳಿದ್ರು ಕೂಡ ಆ 4 ಹುಡುಗರು ತಮ್ಮದೇ ಆಗಿರುವಂಥ ಉತ್ತರವನ್ನು ಕೊಟ್ಟರು. ಅದರ ಒಳಗೆ ಒಬ್ಬ ಹುಡುಗ, ಗುರುವೇ ನಾ ಬರ್ತೀನಿ ಅನ್ನೋ. ನಾ ಬರ್ತೀನಿ ಅಂದ ಕೂಡಲೇ ಅವ್ರು ಅಂತಾರೆ, ನೋಡು ಗಟ್ಟಿದಿ ಇಲ್ಲ ನೋಡು ಅಂದ್ರು.
ಯಾಕಂದ್ರೆ ಗುರುಗಳ ಸೇವಾ ಅಂತಂದ್ರೆ ಸಾಮಾನ್ಯ ಆದದ್ದಲ್ಲ. ಗುರುಗಳ ಸೇವಾ ಅಂತಂದ್ರೆ ಸಾಮಾನ್ಯ ಆದದ್ದಲ್ಲಪ್ಪ. ಅಲ್ಲಿ ಏನೇ ಕಷ್ಟಗಳು ಬಂದ್ರೂ ಕೂಡ ನೀನು ಸಹಿಸಿಕೊಂಡು ಸೇವೆ ಮಾಡ್ತನು ಅಂತಂದ್ರೆ ಬಾ. ಅದಕ್ಕೆ ಮೊದಲ ನಿನ್ನ ಮನಸ್ಸನ್ನು ಕೇಳ್ಕೋ, ಗಟ್ಟಿ ಐತಿ ಇಲ್ಲೋ ಅಂದ್ರು. ಅವಾಗ ಅಂತಾನ, ಗುರು ಸೇವೆಯೊಳಗೆ ಎರಡೂ ಲಾಭ ಅದಾವಂತ ಹೇಳಿದಿರಿ, ಇಹಲೋಕ ಮತ್ತು ಪರಲೋಕ. ಇಹದಲ್ಲಿ ಸುಖ, ಪರದಲ್ಲಿ ಸದ್ಗತಿ, ಎರಡೂ ಅದಾವು ಅಂತ ನೀವು ಹೇಳಿದಿರಿ ಗುರುವೇ. ಅದಕ್ಕಾಗಿ ನಾನು ಗುರು ಸೇವೆಯನ್ನು ನಿಷ್ಠೆ ಶ್ರದ್ಧೆಯಿಂದ ಮಾಡ್ತೀನಿ, ಇಷ್ಟೇ ಶ್ರದ್ಧೆಯಿಂದ ಮಾಡ್ತೀನಿ. ಯಾವಾಗ ಹೇಳಿದ ತಕ್ಷಣ ಗುರುಗಳು ಒಪ್ಪಿಕೊಂಡ್ರು. ಆಯ್ತಪ್ಪ, ನನ್ನ ಜೊತೆಗೆ ಬರಾಕತ್ತ ತಯಾರಾಗು ಅಂತ ತಿಳ್ಕೊಂಡು ಕೆಲವು ದಿನ ಕಾಲ ಕಳೆದ್ರು. ಎಲ್ಲಿ ಹೋಗೋರಿದ್ರು ಅಂತಂದ್ರೆ ಕಾಶಿ ಗಂಗಾ ನದಿಗೆ ಹೋಗೋರಿದ್ರು. ಕಾಶಿಯಲ್ಲಿ ಹೋಗಿ ಗಂಗಾ ನದಿಯ ಸಮೀಪದೊಳಗೆ ಒಂದು ಗುಡಿಸಲ, ಒಂದು ಕುಟೀರ ಕಟ್ಟಿಕೊಂಡು ಆ ಕುಟೀರದೊಳಗೆ ಎಲ್ಲ ಕುಟೀರ ತಯಾರಾದ ಮೇಲೆ ಒಮ್ಮೆ ಗಂಗಾ ನದಿ ಸ್ನಾನ ಮಾಡಿಕೊಂಡು ಕುಟೀರದಾಗ ಬಂದರು ಅಂತಂದ್ರೆ ಮಹಾರೋಗ ಪ್ರಾಪ್ತ ಆಗಿ ಬಿಡುವುದಿತ್ತು. ಅಂಥ ಸಂದರ್ಭದೊಳಗೆ ಅಲ್ಲಿ ಹೋಗಿ 2 ದಿನ 3 ದಿನ ಆ ಕುಟೀರವನ್ನು ತಯಾರಿಸಿಕೊಂಡ್ರು. ಗುರುಗಳು ಹೇಳಿದರು, ನೋಡು ನೀನು ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ಗುರು ಸೇವೆಯನ್ನು ನಿಷ್ಠೆ ಶ್ರದ್ಧೆಯಿಂದ ಮಾಡು ಅಂತ ತಿಳ್ಕೊಂಡು ಹೇಳಿ ಗುರುಗಳು ಏನು ಮಾಡಿದರು, ಗಂಗಾ ನದಿ ಸ್ನಾನಕ್ಕೆ ಹೋದರು. ಹೊಳ್ಳಿ ಬಂದ ಕುಟೀರದಾಗ ಹೋಗಿ ಏನು ಪೂಜಾ ಮಾಡ್ತಾ ಮಾಡ್ತಾ ಕುಳಿತುಕೊಂಡ್ರು. ಧ್ಯಾನ ಮಾಡ್ತಾ ಕುಳಿತಲ್ಲೇನ ಮಹಾರೋಗ ಪ್ರಾಪ್ತ ಆಗಿಬಿಡ್ತು. ರೋಗದೊಳಗೆ ಹೆಚ್ಚಿನ ರೋಗ ಯಾವುದರ ಇತ್ತು ಅಂದ್ರೆ ಅದಕ್ಕೆ ಕುಷ್ಠರೋಗ ಅಂತಾರೆ. ಕುಷ್ಠರೋಗ ಆದವ್ರು ನೋಡ್ಬೇಕು, ನೀವು ಯಾರೂ ಮುಟ್ಟಿಸ್ಕೊಳಂಗಿಲ್ಲ ಅವ್ರನ್ನ. ನೀವು ಯಾರೂ ಮುಟ್ಟಿಸ್ಕೊಳ್ಳೋದಿಲ್ಲ, ಅವ್ರ ಸಮೀಪನೂ ನೀವು ನಿಂದ್ರಂಗಿಲ್ಲ. ಅದಕ್ಕಾಗಿನೇ ಅದಕ್ಕೆ ಮಹಾರೋಗ ಅಂತ ಕರೆದ್ರೆ, ಮಹಾರೋಗ ಅಂತ. ಯಾವಾಗ ಕುಟೀರದೊಳಗೆ ಹೋದ ಕೂಡಲೇ ಮಹಾರೋಗ ಪ್ರಾಪ್ತ ಆಯಿತು. ಧ್ಯಾನ ಮಾಡ್ತಾ ಗುರುಗಳು ಕುಳಿತ ಸಂದರ್ಭದೊಳಗೆ ಅವರ ಶರೀರದಿಂದ ಅಲ್ಲೆಲ್ಲಿ ಗುಳ್ಳಿ ಆಗ್ತಾ 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 ಅವೆಲ್ಲವೂ ಕೂಡ ಹಸಿಲಿ. ಶಿಷ್ಯ ಹೊರಗಿನಿಂದ ಬಂದ ಗುರುಗಳು ನೋಡ್ತಾನ. ನೋಡಿ ಗುರುಗಳ ಸೇವೆಯನ್ನು ತನು ಮುಟ್ಟಿ ಮನ ಮುಟ್ಟಿ ಸೇವೆಯನ್ನು ಮಾಡ. ಒಂದು ಬಕೀಟದೊಳಗೆ ನೀರು ತಂದ ಗುರುಗಳನ್ನು ಮೈಯೆಲ್ಲ ಸ್ವಚ್ಛಗೊಳಿಸಿ ಆ ಒದ್ದಿ ಎರಿವಿ ಮಾಡಿ ಅವರಿಗೆ ಭಸ್ಮಧಾರಣ ಮಾಡಿ ಗುರುಗಳಿಗೆ ಏನೇನು ಬೇಕಾಗಿತ್ತೋ ಎಲ್ಲವನ್ನ ಅಲ್ಲೇ ಸುತ್ತಮುತ್ತಿರುವಂತಹ ಗಡ್ಡೆ ಗೆಣಸುಗಳನ್ನು ತಂದು ಗುರುಗಳಿಗೆ ಪ್ರಸಾದಕ್ಕೆ ಕೊಡ್ತಿದ್ದ. ನಂತರದೊಳಗೆ ತಾನೂ ಅಷ್ಟು ತಗೊಂಡ ಕಾಲವನ್ನು ಕಳೀತಿದ್ದ. ಇದು 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, ಸುಮಾರು ದಿನಗಳವರೆಗೆ ಗುರು ಸೇವೆಯನ್ನು ಬಹಳ ನೈಷ್ಠಿಕ ಭಕ್ತಿಯಿಂದ ಮಾಡಲಿಕ್ಕತ್ತಿದ್ದ ಶಿಷ್ಯ. ಇವನ ಸೇವೆಗೆ ಮೆಚ್ಚಿ ಒಂದು ದಿನ ಈ ಶಿಷ್ಯ ಊರ ಒಳಗಿರುವಂಥ ದೇವಸ್ಥಾನ ವಿಶ್ವನಾಥನ ಹತ್ತಿರ ಹೋಗಿಲ್ಲ, ಇನ್ನೊಂದು ಕಡೆಗಿನೂ ಹೋಗಿಲ್ಲ. ಗುರುಗಳನ್ನು ಬಿಟ್ಟ ಕ್ಷಣಾರ್ಧನೂ ಅಗಲಲಾರದೆ ಇರುವಂಥ ಶಿಷ್ಯ ಅವನ ಸೇವೆಗೆ ಮೆಚ್ಚಿ ವಿಶ್ವನಾಥನ ಅವನ ಗುಡಿಸಲಿಕ್ಕೆ ಬಂದ. ವಿಶ್ವನಾಥನೇ ಅವನ ಗುಡಿಸಲಿಕ್ಕೆ ಬಂದ. ಗುರುಗಳ ಸೇವೆಯೊಳಗೆ ತನ್ಮಯನಾಗಿದ್ದ. ಗುರುಗಳ ಸೇವೆಯೊಳಗೆ ತನ್ಮಯನಾಗಿದ್ದ. ಅವರ ಮೈಯನ್ನು ಒರೆಸ್ತಾ ಭಸ್ಮಧಾರಣ ಮಾಡ್ತಾ ಇರುವ ಸಂದರ್ಭದೊಳಗೆ ಬಾಗಿಲ ಹೊರಗೆ ಬಂದ ಯಾರೋ ಒಬ್ಬರು ನಿಂತು
ಯಾರದಿರಿ ಅಂತ ಕೂಗಿದ್ರಿ. ಯಾರದಿರಿ ಅಂತ ಕೂಗಿದ ತಕ್ಷಣ ಶಿಷ್ಯ ಹೊರಗೆ ಬಂದ ನೋಡಿದ. ಯಾರಪ್ಪ ನೀವು ಅಂತ ಕೇಳಿಕೆ, ಏನಿಲ್ಲಪ್ಪ ನಾನು ವಿಶ್ವನಾಥನೇ ಬಂದೀನಿ ಅನ್ನೋ. ನಾನು ವಿಶ್ವನಾಥನ ಬಂದೀನಿ, ನಿನ್ನ ಗುರು ಸೇವೆಯನ್ನು ಭಾಳ ಮೆಚ್ಚಿಕೊಂಡೀನಿ. ತಿಂಗಳು 2 ತಿಂಗಳ ಕಾಲ ಕಳೆದ್ರೂ ನೀನು ನನ್ನ ದರ್ಶನಕ್ಕೆ ಬಂದಿಲ್ಲ. ಎಂಥ ಸೇವೆಯಪ್ಪ ನಿಂದು ಗುರು ಸೇವೆ. ಅದಕ್ಕಾಗಿ ನೀನು ಬರಲಾರ್ದಕ್ಕ ನಾನ ಬಂದೀನಿ ಅನ್ನೋ. ನೀ ಬರಲಾರ್ದಕ್ಕ ನಾನ ಬಂದೀನಿ, ಅದಕ್ಕೆ ನಿನಗೆ ಏನು ಬೇಕು ಕೇಳು ಕೊಡಾಕ ಬಂದೀನಿ ಅಂದವ ವಿಶ್ವನಾಥ. ಆವಾಗ ಶಿಷ್ಯ ಅಂತಾನ ಏನು ಕೇಳಬೇಕು ಅನ್ನೋದು ತೋಚಲಿಲ್ಲ, ಏನು ಕೇಳಬೇಕು ಅನ್ನೋದು ತೋಚಲಿಲ್ಲ. ಅವಾಗ ಅಂತಾನವ, ನಾವೊಂದಿಷ್ಟು ಗುರುಗಳು ಕೇಳ್ಕೊಂಡು ಬಂದ ಹೇಳ್ತೀನಿ ರೀ ಅನ್ನೋ. ಗುರುಗಳನ್ನ ಕೇಳ್ಕೊಂಡು ಬಂದು ನಿಮಗೆ ಹೇಳ್ತೀನಿ ಅಂತ ಹೇಳಿ ಗುರುಗಳು ಸಣ್ಣ ದನಿಯಾಗಿತ್ತು. ಒಳಗೆ ಹೋಗಿ ಗುರುವೇ ಅಂತ ಅಪ್ಪ ಅಂತ ಕೇಳಿದ. ಯಾಕಪ್ಪ ಅಂತ ತಿಳ್ಕೊಂಡಂದ್ರು. ವಿಶ್ವನಾಥ್ ಅಂತ ಇಲ್ಲೇ ಬಂದಾನ, ಏನು ಬೇಡ್ತಿ ಕೊಡ್ತಾನಂತ ಕೇಳಾಕತ್ಯಾನು. ಹೊರಗೆ ನಿಂತಾನ ವಿಶ್ವನಾಥ. ಏನು ಬೇಕು ಕೇಳು, ನಿನ್ನ ಶಿಷ್ಯ ಸೇವೆಗೆ ನಾನು ಮೆಚ್ಚಿದ್ದೀನಿ ಅಂತ ಕೇಳಾಕತ್ಯಾನ, ಏನು ಕೇಳಲಿ ಅಲ್ಲ. ಅವಾಗ ಗುರುಗಳು ಅಂತಾರ, ನೀ ಏನು ಕೇಳಬೇಕಂತ ಮಾಡಿ ಅಂದ್ರ, ನೀ ಏನು ಕೇಳಬೇಕಂತ ಮಾಡಿದಿ ಅಂದ್ರ. ಇಲ್ಲ ಗುರುಜಿ, ನಾನು ನಿಮ್ಮ ಕುಷ್ಠರೋಗ ವಾಸಿಯಾಗಲೇನಂತ ಕೇಳಬೇಕಂತ ಮಾಡೀನಿ ಅಂದ್ರ. ನಿಮ್ಮ ಕುಷ್ಠರೋಗ ವಾಸಿಯಾಗಲೇನು ಅಂತ ಕೇಳಬೇಕಂತ ಮಾಡೀನಿ ಅಂದ. ಮುಂದೆ ಕೇಳಿದ್ರು ನಿಜ ಆಯ್ತಿನ. ಅವಾಗ ಗುರುಗಳು ಅಂತಾರ, ಯಾಕಪ್ಪ ನನ್ನ ಸೇವಾ ಮಾಡೋದು ನಿನಗೆ ಬೇಸರಾತ? ನನ್ನ ಸೇವಾ ಮಾಡೋದು ನಿನಗೆ ಬೇಸರಾತ? ಬೇಸರಾತು ಅಂತಂದ್ರೆ ಇವತ್ತ ಊರಿಗೆ ಹೋಗಿಬಿಡು. ಏನು ಮಾಡುವ? ಗುರು ಸೇವಾ ನಿನಗೆ ಮಾಡೋದು ಬೇಸರಾತು ಅಂದ್ರೆ ಇವತ್ತ ಹೋಗಿಬಿಡು, ನಾನು ಮುಂದೆ ನಿಂದಿರಬೇಡ ಅಂತ ತಿಳ್ಕೊಂಡು ಅಂದಾಗ ದುಃಖಿಸಿ ಹಳ್ಳಿಕ್ಕೆ ಎತ್ತಿಬಿಟ್ಟ ಶಿಷ್ಯ. ಗುರು ಸೇವೆನೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾನು ಬಂದೀನಿ, ಆದ್ರೆ ಎಲ್ಲೋ ನಾನು ಮಾಡ್ತಾ ಇರುವಂತ ಸೇವೆಯೊಳಗೆ ಚೂಕಾತೇನೋ ಅನ್ನುವಂಥ ಭಾವ ಅವನನ್ನು ಬಾಧಿಸ್ಲಿಕ್ಕಿತ್ತು. ಅವಾಗ ಅವಂತಾನ, ಗುರುವೇ ನಂದು ತಪ್ಪಾತು, ನಂದು ತಪ್ಪಾತು. ಆದರೂ ಗುರುಗಳು ಅಂತಾರ, ಅಲ್ಲಪ್ಪ ನಿನಗಿಷ್ಟು ಬೇಸರ ಆಗಿತ್ತು ಅಂತಂದ್ರೆ ನೀವು ಹೋಗ್ಬಿಡು ಊರಿಗೆ. ನಿನಗೆ ಮೊದಲೇ ಹೇಳಿನಿಲ್ಲ ನಾನು, ಗಟ್ಟಿ ಇದ್ರನ ಬಾ ಅಂತ ಹೇಳಿನಿ ಅಂತ. ಗಟ್ಟಿ ಇದ್ರನ ಬಾ ಅಂತೇಳಿ. ಆಯ್ತಪ್ಪ ಬುದ್ಧಿ, ನನ್ನ ತಪ್ಪಾಯ್ತು ಗುರುವೇ ಅಂತ ತಿಳ್ಕೊಂಡು ಪದೇ 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 ಪಾದದ ಮೇಲೆ ಬಿದ್ದು ಒದ್ದಾಡಿದ. ಗುರುಗಳು ಕೃಪಾದೃಷ್ಟಿ ಬಿಟ್ಟು ಆಯ್ತು ಹೋಗು ಮಾಡು ಸೇವೆ ಅಂತ ತಿಳ್ಕೊಂಡಂದ್ರು. ಹೊರಗೆ ಬಂದ ನೋಡ್ತಾನ. ನೋಡಿದ್ರಾಗಣ ವಿಶ್ವನಾಥ್ ಮಾಯಾಗಿ ಹೋಗಿಬಿಟ್ಟಿದ್ದ. ವಿಶ್ವನಾಥ್ ಮಾಯಾಗಿ ಹೋಗಿಬಿಟ್ಟಿದ್ದ. ಅದನ್ನ ಒಳಗೆ ಹೇಳಬೇಕಂತ ಹೋಗ್ತಾನ ಗುರುಗಳ ಹತ್ತಿರ. ಹೋಗೋದ್ರಾಗಣ ಗುರುಗಳು ಕುಷ್ಠರೋಗನೂ ಮಾಯಾಗಿ ಹೋಗಿಬಿಟ್ಟಿತ್ತು. ಗುರುಗಳು ಕುಷ್ಠರೋಗನೂ ಕೂಡ ಮಾಯ. ಆವಾಗ ಗುರುಗಳು ಅಂತಾರ, ಆ ಶಿಷ್ಯನಿಗೆ ಅಂತಾರ, ಎಂಥ ಪುಣ್ಯವಂತಪ್ಪ ನೀನು, ಎಂಥ ಪುಣ್ಯವಂತಪ್ಪ. ನನಗೆ ಕಾಣಲಾರದಂತ, ನನಗೆ ಸಿಗಲಾರದಂತ ವಿಶ್ವನಾಥ ನಿನಗೆ ದರ್ಶನ ಕೊಟ್ಟಾನಂತಂದ್ರೆ ನನಗಿಂತ ನೀನೇ ಬಹಳ ಪುಣ್ಯವಂತ ದೀಪ ಅಂತ. ಒಬ್ಬ ಗುರು ಮೆಚ್ಚಿಕೊಳ್ಳೋದು ಯಾವಾಗ ಅಂತಂದ್ರೆ ಶಿಷ್ಯ ಎತ್ತರಕ್ಕೆ ಬೆಳೆದಾಗ ಗುರು
ಮೆಚ್ಚಿಗೋತಾನ ಗುರು ಪರರಿಗಾಗಿ ನೀನು ಬದುಕಿ ಸತ್ತರೆ ಲಿಂಗ ನಗುತ್ತದೆ ಅಂತ ಬರೆದ. ಬರೇ ನನ್ನ ಸ್ವಾರ್ಥಕ್ಕಾಗಿ ನನ್ನ ಸಂಸಾರಕ್ಕಾಗಿ ಬೆಳೆದಾಡಿ 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 ನಾನು ಸತ್ನಿ ಅಂತಂದ್ರೆ ಭಗವಂತ ಇವನು ಕಳಿಸಿದ್ದ ವೇಸ್ಟ್ ಆತ ಭೂಮಿಗೆ ಅಂತ ನಾವು. ಅದೇ ಪರರಿಗಾಗಿ ತನು ಮನ ಧನ ಗುರು ಸೇವೆ ಭಗವಂತನ ಸೇವೆ ಸಮಾಜ ಸೇವೆ ಮಾಡಿದ್ದಾದ್ರೆ ಲಿಂಗ ನಗುತ್ತದೆ ಅಂತ ಬರೀತಾರೆ. ಈ ಗುರುಗಳು ಲಿಂಗ ನಗುವಂಗ ಬದುಕಿ ಹೋದ್ರು ಅಂತ. ಆಶ್ರಮದಾಗ ಒಬ್ಬ ಶಿಷ್ಯ ಇದ್ದ. ಆ ಶಿಷ್ಯನನ್ನ ಉಡಾಳದಾನ ಅಂತ ತಂದ ಎಲ್ಲರ ಉಡಾಳಿದ್ದು ಅಂತಂದ್ರೆ ಹುಡುಗರು ಏನು ಮಾಡ್ತಾರೆ, ಓದ್ ಮಾಡಿದಾಗೋ ಹಿಂಗೆ ಬಿಡ್ತಾರೆ. ಯಾಕಂದ್ರೆ ಅವ್ರ ಮನ್ಯಾಗ ಅವ್ನು ಹಿಡಿಯೋಕ್ಕಾಗಲಾರ್ದಕ್ಕೆ ಏನು ಮಾಡ್ತಾರೆ, ಗುರುಗಳು ಎತ್ತಿಗೆ ಬಿಟ್ಟು ಹೋಗ್ಬಿಡು. ಹಂಗೆ ಇವನು ತಂದು ಬಿಟ್ಟಿದ್ರು ತಿಮ್ಮನ ಬಿಟ್ಟಿದ್ರು. ಶ್ರಾವಣ ಮಾಸ ಸಮೀಪ ಬಂತು. ಬಂದ ಕೂಡಲೇನ ತಿಮ್ಮ ಪತ್ರಿ ಹರ್ಕೊಂಬ ಪೂಜೆಕ ಅಂದ್ರ ಅವ್ರು. ಗಿಡ ಹತ್ತಾಕ ಬರಂಗಿಲ್ರಿ ಅನ್ನವ. ಪತ್ರಿ ತಾಂಬಾರು ತಿಮ್ಮ ಅಂತಂದ್ರೆ ಗಿಡ ಹತ್ತಾಕ ಬರಂಗಿಲ್ಲ ಅಂದ. ಬಾವಿಗೆ ಹೋಗಿ ನೀರು ಸೇದ್ಕೊಂಡು ಬಾ ಅಂದ್ರು. ಈಜ್ ಬರಂಗಿಲ್ಲ ಅನ್ನೋ. ಮುಂದೆ 4 ದಿವಸ ಬಿಟ್ಟ ಮೇಲೆ ಗುರುಗಳು ವಿಚಾರ ಮಾಡಾಕ್ತಿದ್ರು, ಅದು ಕರೆ ಇದೆ ಬಿಡಪ್ಪ, ಮೊದಲೇ ಉಡಾಳ ಐತಿ, ಎಲ್ಲಿ ಬಿದ್ದಿತ್ತು, ನೀರಾಗಿ ಬಿದ್ದಿತ್ತು, ಗಿಡದಿಂದ ಬಿದ್ದಿತ್ತು, ಸುಮ್ಮಾದ್ರು. 4 ದಿವಸ ಆದ ಕೂಡಲೇನ ಸೋಮವಾರ ಬಂತು. ತಿಮ್ಮ ಶೆಟ್ರ ಮನೆಗೆ ಊಟಕ್ಕೆ ಹೋಗು ಅಂದ್ರು. ತಯಾರದನಲ್ಲ ಅಂದತ್ತವ. ಗುರುಗಳೇ ಇದಕ್ಕೆ ವಾಲ್ಯ ಅಂದ್ರೆ ಹೆಂಗ ಅಂದ. ಹಿಂಗ ಗುರುಗಳು ಸೇವಾ ಮಾಡೋರು ಇರ್ತಾರ. ಪ್ರಸಾದಕ್ಕೆ ಅವ ಇದ್ದವ ಗುರು ಸೇವೆಯನ್ನ ಮಾಡ್ಕೋತ ಅಂದ್ಕೋತ ಒಬ್ಬವ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೊರಟಿದ್ರಿ ಇವ್ರು. ಸುಮಾರು ದಿನದಿಂದ ಸೇವೆಯನ್ನು ಮಾಡ್ಕೋತ ಬಂದಿರುವಂತವ ಹೋಗುವಂತ ಸಂದರ್ಭದೊಳಗೆ ಒಂದು ಊರಿಗೆ ಹೋಗೋದಕ್ಕೂ ಆ ಊರಿನ ರಾಜ ಅಲ್ಲಿ ಒಂದು ಕಾನೂನು ಮಾಡಿದವ. ಎಂಥ ಕಾನೂನು ಮಾಡಿದ ಅಂತಂದ್ರೆ ರಾತ್ರಿ ಹಗಲು ಮಾಡಿದ, ಹಗಲು ರಾತ್ರಿ ಮಾಡಿದ್ರಿ ಅವ. ರಾತ್ರಿ ಹಗಲು ಮಾಡಿದ, ಹಗಲು ರಾತ್ರಿ ಮಾಡಿ ರಾತ್ರಿ ಯಾರು ಮಲಗಂಗಿಲ್ಲ ಅಂದವ. ಎಲ್ಲರೂ ಹಗಲು ಮಲ್ಕೊಳ್ಳೋದು, ರಾತ್ರಿ ದುಡಿದು ಅಂದ. ಯಾಕಂದ್ರೆ ರಾಜ ಹೆಂಗೆ ಹೇಳ್ತಾನೆ ಹಂಗೆ ಹೋಗ್ಬೇಕು, ಕಾನೂನು ಅದ ಅವ್ರ ಊರು. ಇದು ಕೆಲವು ದಿವಸ ನಡೀತು. ಇನ್ನೊಂದು ಡಂಗರ ಸಾರಿದ್ದಾವ. ಏನು ಅಂತಂದ್ರೆ ಯಾವುದೇ ವಸ್ತು ಕಿರಾಣಿ ಅಂಗಡಿ ಒಳಗೆ ತಗೊಂಡ್ರೆ ಎಲ್ಲ ದುಡ್ಡಿಗೆ ಕಿಲೋ ಅಂತ ಡಂಗರ ಸಾರಿಬಿಟ್ಟು ಈ ಗುರು ಶಿಷ್ಯರ ಅಲ್ಲಿ ಬರೋದಕ್ಕೂ ಈ ಡಂಗರ ಶಬ್ದ ಕೇಳೋದಕ್ಕೂ ಶಿಷ್ಯ ಅಂದ, ಗುರುಗಳೇ ಭಾಳ ಚಲೋ ಆತ್ಲ ಅಂದವ. ಭಾಳ ಚಲೋ ಆತು, ಎಲ್ಲ ದುಡ್ಡಿಗೆ ಕಿಲೋ ಅಂತ ಹೇಳ್ಯಾರ, ಅದಕ್ಕೆ ಈ ಊರು ಬಿಟ್ಟು ಹೋಗೋದ ಬ್ಯಾಡ್ರಿ ಅಂದವ. ಯಾಕಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಕಾರಿಕ ಉತ್ತತ್ತಿ ಇವೇನದಾವಲ್ಲ, ಕಾರಿಕ ಅಂದ್ರೆ ಒಂದು, ಉತ್ತತ್ತಿ ಅಂದ್ರೆ ಒಂದು, ಮಣುಕ ಗೋಡಂಬಿ ಇವೆಲ್ಲ ಏನದಾವಪ್ಪ ಅಂತಂದ್ರೆ ಎಲ್ಲ ದುಡ್ಡಿಗೆ ಕಿಲೋ ಅದಾವ್ರಿ ಗುರುಗಳ, ಅದಕ್ಕಾಗಿ ಈ ಊರು ಬಿಟ್ಟು ಹೋಗೋದು ಬ್ಯಾಡ್ರಿ ಅಂದ. ಗುರುಗಳು ಅಂದ್ರೆ ಅವರು ನಿನಗೆ ಗೊತ್ತಿಲ್ಲ ಅಂದ. ಈ ಊರು ರಾಜನ ಕಾನೂನು ಏನೈತಿ ನಿನಗೆ ಗೊತ್ತಿಲ್ಲ, ಈ ಊರು ಮೊದಲು ದಾಟು ನಡಿ ಅಂದ್ರೆ ಅವ್ರು. ಅವ್ ಶಿಷ್ಯ ಹಠ ಹಿಡಿದ್ರಿ, ಗುರುಗಳ
ನೀವು ಹೋಗ್ರಿ, ಆದ್ರೆ ನಾ ಇಲ್ಲೇ ಇರ್ತಾನ ನೀವು ಹೋಗೋ ಮುಂದೆ ನೀವು 10 ರೂಪಾಯಿ ಕೊಟ್ಟು ಹೋಗ್ಬಿಡ್ರಿ, ನಾ ಆನಂದವಾಗಿ ಇಲ್ಲೇ ಇರ್ತೀನಿ ಚವಡ್ಯಾಗ ಅಂತ ನೋಡು ಅಂದ್ರೆ ಅವ್ರು ಏನಿಲ್ರಿ ನಿಮ್ಮನ್ನ ಆದ್ರೆ ವ್ಯವಸ್ಥೆ ಮಾಡಿ ಬರ್ತಾನೆ ತಿಳ್ಕೊಂಡು ಆ ಊರಿನ ಹದ್ದ ದಾಟಿ ಆ ಕಡೆ ಒಂದು ಕುಟೀರ ಕಟ್ಟಿ ಗುರುಗಳನ್ನಲ್ಲಿ ಬಿಟ್ಟ. ಗುರುಗಳು ಧ್ಯಾನ ಮಾಡ್ತಾ ಆನಂದವಾಗಿ ಅಲ್ಲೇ ಇದ್ರು. ಈ ಕಡೆ ಇವ ಎಲ್ಲನೂ ದುಡ್ಡಿಗೆ ಕಿಲೋ 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 ತಂದ್ರಿ, ಬೆನ್ನಿ ತುಪ್ಪ ಇವನ್ನೆಲ್ಲ ತಂದ ಚವಡ್ಯಾಗ ಕುತ್ಕೊಂಡು ಹಣ್ಣಂಗೆ ತಿಂಗಳಾನ ಗಟ್ಲೆ ತೊಗೊಂಡು ಚಲೋ ತಂಗಿ. ಹಿಂಗೆ ದಿನ ಕಾಲ ಕಳೀತಾ ಕಳೀತಾ ಇರೋ ಸಂದರ್ಭದಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಒಬ್ಬ ಗೌಂಡಿ ಗಾಡಿ ಕಟ್ತಿದ್ದ. ಅದು ಮಗ್ಗಲ್ದಾಗನ ಏನಾಗಿತ್ತು ಅಂತಂದ್ರೆ ಭಾಗವಾನ್ರ ಮಣಿ ಇತ್ತಿರ. ಭಾಗವಾನ್ರ ಮಣಿ ಇತ್ತು, ಇವ ಕಟ್ಟಿ ಹೋಗಿಬಿಟ್ಟಿದ್ದ. ಅಕ್ಕಲ ಜರದ ಬಿದ್ದ ಒಂದು ಆಡು ಸತ್ತಿ. ಆಡು ಸತ್ತು ಕುಳ್ಳಿನ ಏನು ಮಾಡಿಬಿಟ್ರ ಆ ಭಾಗವಾನ್ರವ ಮಹಾರಾಜನ ತಿಕ್ ಹೋದ. ಮಹಾರಾಜ ಅಂದವ, ನನ್ನ ಆಡು ಸತ್ತದ ಅಂದವ. ಏನು ಕಾರಣ ಅಂದ್ರೆ ಏನಿಲ್ಲ, ಮಗ್ಗಲದ ಮಣಿ ಗಾಡಿ ಕಲ್ಲು ಬಿದ್ದು ಅನಿಸ್ತು, ಆಡು ಸತ್ತೈತಿ. ಹಂಗಾದ್ರೆ ಅವನ ಕರಿ ಅಂದ್ರ ಯಾರನ್ನ ಗಾಡಿ ಕಟ್ಟಿದವ. ಗಾಡಿ ಕಟ್ಟಿದವನು ಕರಿ ಅನ್ನೋಕಣ ಅವ ಮಹಾರಾಜ ಕರಿ ಹಾಕತ್ತಾನ. ಅವ ಭಾಳ ಖುಷಿಲೇ ಬಂದ. ಅಲ್ಲಪ್ಪ, ನೀ ಗಾಡಿ ಕಟ್ಟುವುದು ಸರಿಯಾಗಿ ಕಟ್ಟಲಾರ್ದಕ್ಕಾಗಿ ಆ ಕಲ್ಲ ಸರದ ಆಡಿನ ಮೇಲೆ ಬಿದ್ದು ಆಡು ಸತ್ತೈತಿ, ನಡಿ ನಿನಗೆ ಪಾಸಿಗೆ ಹಾಕೋದೈತಿ ಅಂದವ ರಾಜ. ನಡಿ ನೀನು ಪಾಸಿಗೆ ಹಾಕೋದೈತಿ ಅಂದ್ಕೊಳ್ಳಿ ಅವ ಅಂದ. ಇದು ಬಳಿ ಬತ್ತಲ ಅಂದವನು. ಮಹಾರಾಜ ನಾಯನ ಏನು ಮಾಡಲಿ ಅಂದವ. ನಾಯನ ಏನು ಮಾಡಲಿ, ನಾ ಏನೋ ಕಟ್ಟುವಂಗ ಕೆಸರಿಟ್ಟಾಗ ಚಂದ ಕಟ್ಟಾಕ ಹತ್ತಿದ್ನಿ. ಆದ್ರೆ ಒಬ್ಬ ಪಾತ್ರದ ವೇಷ ಹೆಣ್ಮಗಳು ಆ ಓಣಿ ಒಳಗೆ ಹಿಂಗೊಮ್ಮೆ 3 ಸರಿ ಅಡ್ಡಾಡಿದ್ಲು. ಆಕಿನ ನೋಡ್ಕೋಂತ ನಾ ಆ ಕಲ್ಲಿ ಕೆಸರು ಹಿಡ್ದ ಮರ್ತು ಬಿಟ್ನಿ ಅಂದವ. ಅವಾಗ ಅವ ರಾಜ ಅಂದ, ಹಂಗಾರೆ ನೀ ಹೋಗು ಆ ಹೆಣ್ಮಗಳನ್ನ ಕರ್ಸ್ರಿ ಅಂದವ. ಹೋಗಿ ಹೇಳಿದ್ರ ಆಕಿ ಯಾರಿಗೆ, ಆ ವೇಷ ಹೆಣ್ಮಗಳು ಹೇಳಿದ ಕೂಡಲೇ ಆಕಿ ಅಂದ್ಲು, ಮಹಾರಾಜ ಕರ್ದಾನಂದ್ರೆ ಭಾಳ ಖುಷಿ ಪಟ್ಲಾಕಿ. ಇನ್ನೇನು ಬಹುಶಃ ಭರತನಾಟ್ಯ ಗೀಟ ಅರಮನೆ ಒಳಗೆ ಇರಬೇಕು ಅಂತ ತಿಳ್ಕೊಂಡು ಎಲ್ಲ ತಯಾರಿ ಆಗಾಕತ್ತಿದ್ಲಾಕಿ. ತಯಾರಿಯಾಗಿ ನಾಟ್ಯದ ವಸ್ತುಗಳನ್ನೆಲ್ಲ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಬಂದು ಮಹಾರಾಜ್ ಅಂತ ನಮಸ್ಕಾರ ಮಾಡಿ ನಿಂತಲು. ನಡಿ ನೀನು ಪಾಸಿಗೆ ಹಾಕೋದೈತಿ ಅಂದವ. ಬಂದ್ರೆ ಇದ್ರಕ ಪಾಸಿಗೆ ಹಾಕೋದೈತಿ ನಡಿ ಅಂದವ. ಅಂದ್ಕೊಳ್ಳಿ ಯಾಕೆ ಮಹಾರಾಜ ಅಂತ ಕೇಳಿದ. ಏನಿಲ್ಲ, ಇವಾಗ ಗಾಡಿ ಕಟ್ಟುವಾಗ ನೀ 4 ಸರಿ ಹಾದಿ ಒಳಗೆ ಅಡ್ಡಾಡಿದೆ ಅಂತ ನೀನು ನೋಡ್ಕೋತ ಅದಕ್ಕೆ ಕೆಸರು ಹಚ್ಚೋದು ಬಿಟ್ಟ ನಾವು. ಅದಕ್ಕಾಗಿ ಆ ಕಲ್ಲು ಉರುಳಿ ಬಿದ್ದು ಆಡ ಸತ್ತದ, ನಿನ್ನ ಪಾಸಿಗೆ ಹಾಕೋದೈತಿ ನಡಿ. ಅಕ್ಕಿ ಅಂತ ಮಹಾರಾಜ ನಾನೇನು ಮಾಡಲಿ ಅಂದ್ಲಕ್ಕಿ. ಪತ್ತಾರನ ಹತ್ತಿಗೆ ಮುಗುನಟ್ ಮಾಡಕ್ಕೆ ಹಾಕಿದ್ನಿ. ಆ ಪತ್ತಾರ ದೌಡ್ ಕೊಡ್ಲಾರ್ದಕ್ಕೆ ಅವನ ಮನೆಗೆ 4 ಸರಿ ಅಡ್ಡಾಡಿನಿ ಮಹಾರಾಜ ಅಂದ್ಕೊಳ್ಳಿ. ಅವ ಅಂದ, ಹಂಗಾರೆ ನೀ ಹೋಗು ಪತ್ತಾರನ ಕರಿ. ಆ ಕಡೆದ ಪತ್ತಾರ ಮೊದಲ ಪತ್ತಾರ ಹೆಂಗಿರ್ತಾರೆ ನಿಮ್ಗೆ ಗೊತ್ತಿರ್ತೈತಿ. ಅವ್ರೇನು ಲಟ್ ದೀಪಿರಂಗಿಲ್ಲ ಅವ್ರು ಯಾರ್ದೂ ಬಿಟ್ಟಿರಂಗಿಲ್ಲ ಅಂತ. ಹಿಂಗಾಗಿ ಏನಾಗಿತ್ತು ಅಂತಂದ್ರೆ ಪತ್ತಾರನ ಕರ್ಕೊಂಡು ಬಂದ್ರಿ. ಕರ್ಕೊಂಡು ಬಂದ ಕೂಡಲೇ ನಡಿಪ್ಪ ನಿನ್ನ ಪಾಸಿಗೆ ಹಾಕೋದೈತಿ ಅಂದ್ರೆ. ಯಾಕೆ ಮಹಾರಾಜ ಅಂತ ಕೇಳಿದವು. ಏನಿಲ್ಲ, ಈ ಪಾತ್ರದ ಹೆಣ್ಮಗಳಿಗೆ ಏನೇನು ದೌಡನ ಆಕಿ ಹಾಕಿರುವಂಥ ವಸ್ತು ಮಾಡಿ ಕೊಡ್ಲಾರ್ದಕ್ಕೆ 4 ಸರಿ ಇಲ್ಲಿ ಅಡ್ಡಾಡಿದ್ದಕ್ಕೆ, ಆ ಗೌಂಡಿ ನೋಡಿದ್ದಕ್ಕೆ, ಕೆಸರು ಹಚ್ಚಲಾರ್ದಕ್ಕೆ ಕಲ್ಲ ಬಿದ್ದು ಆಡ ಸತ್ತೈತಿ. ಪಾಪ ಪತ್ತಾರಗ ಏನೂ ತಿಳಿಲಿಲ್ಲ. ಏನು ಮಾಡಿದ ವಿಚಾರ ಮಾಡಕತ್ತಿದ. ನಡ್ರಿ ಮಹಾರಾಜ ಅಂತ ತಿಳ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ನಿಂತ ಅಂದ್ರೆ ಇನ್ನೇನು ಪಾಸಿ ಇದಕ್ಕೆ ಹೋಗಿ ಕರ್ಕೊಂಡು ನಿಂತರು. ಅಲ್ಲಿ ಏನು ಕರ್ಕೊಂಡು ನಿಂತಾಗ ಇನ್ನೇನು ಹಾಕ್ತಾರ ಅನ್ನೋದ್ರಾಗನ ಹಿಂಗೆ ಮ್ಯಾಲಕ್ಕೆ ನೋಡಿದ ಅವ ಪತ್ತಾರ. ಅವ ಅಂತಾನ, ಮಹಾರಾಜ್ ಇದು ನನಗಿಂತ ಭಾಳ ದೊಡ್ಡದೈತಿ ಅಂದವ. ಆ ಪಾಸಿ ಏನದಲ್ಲ ಇದು ನನಗೆ ಒಪ್ಪಂಗಿಲ್ಲ ಮಹಾರಾಜ್, ಯಾರು ಭಾಳ ಲಟ್ ದಿಪ್ಪದಾರಲ್ಲ ಅವ್ರನ್ನ ಹಾಕ್ರಿ ಅನ್ನೋ. ಹಂಗಾರೆ ನೀ ಹೋಗಪ್ಪ ಅನ್ನೋ.
ಹೇಳಿದ ಸೇವಕರಿಗೆ ಯಾರು ದಿಪ್ಪ ಅದಾರ ಹುಡುಕ್ಯಾಡ್ರಿ ಊರಾಗ ಅಂದ ಕೂಡಲೇ ಹುಡುಕ್ಯಾಡಕತ್ತಿದ್ರಿ ಇವ್ರು. ಹುಡುಕ್ಯಾಡ್ತಾ ಬರೋವಾಗ ಇದು ಇತ್ತಿರಲೇ ಇದೆ ದುಡ್ಡಿಗೆ ಎಲ್ಲನೂ ತಿಂದು ದಪ್ಪ ಆಗಿಬಿಟ್ಟಿತ್ತು ಒಂದು ತಿಂಗಳದಾಗ. ಯಾರು ಗುರುವಿನ ಶಿಷ್ಯ ಏನು ದಿಪ್ಪ ಆಗಿದ್ದ ಅವನು ನೋಡಿದ್ರು. ಎಲ್ಲರಿಗಿಂತ ಇವನ ಭಾಳ ದಿಪ್ಪದಾನ, ಅದಕ್ಕೆ ಇವನ್ನ ಕರ್ಕೊಂಡು ಹೋಗುನು ಅಂದ್ರು. ಮಹಾರಾಜನಂತ ಕರ್ಕೊಂಡು ಹೋದ್ರು. ಮಹಾರಾಜ ಅಂತಿಗೆ ಯಾವಾಗ ನಿಂತು ಕೂಡಲೇನ ಹುಜೂರ್ ಅಂತ ತಿಳ್ಕೊಂಡು ಕೈ ಮುಗಿದು ನಿಂತ, ಏನಿಲ್ಲ ಪಾಸಿಗೆ ಹಾಕೋದೈತೆ ನಡಿ ಅಂದ್ರು. ಪಾಸಿಗೆ ಹಾಕೋದೈತೆ ನಡಿ ಅಂದ ಕೂಡಲೇನ ಅವ ಯಾಕೆ ಮಹಾರಾಜ್ ಅಂತ ಕೇಳಿದ. ಏನಿಲ್ಲ, ನೀ ಭಾಳ ನಮ್ಮ ಊರಾನ ಮಂದಿಕ್ಕಿಂತ ದಿಪ್ಪ ಭಾಳದಿ, ಅದಕ್ಕೆ ನೀನು ಹಾಕೋದೈತಿ ಅಂದ್ರ. ಕರ್ಕೊಂಡು ಹೋದ್ರಿ. ಪಾಸಿ ಇನ್ನೇನು ಹಾಕೋದೈತಿ ಅಂತ ತಿಳ್ಕೊಂಡು ಆ ಪಾಸಿ ಹಾಕೋ ಸ್ಥಾನಕ್ಕೆ ಹೋಗಿ ಕರ್ಕೊಂಡು ನಿಂದ್ರಿಸಿದ್ರು. ನಿಂತ ಮೇಲೆ ಅವ್ರು ಕೇಳ್ತಿರ್ತಾರಂತ ಅಲ್ಲೆಲ್ಲ. ಏನು ಕೇಳ್ತಾರೆ ಹೇಳ್ರಿ? ನಿಂದೇನಾರ ಆಸೆ ಇದೆನಪ್ಪ ಇದ್ರೆ ಹೇಳು, ಒಂದು 2-3 ಮಾತಿದ್ರೆ ನಡೆಸ್ಕೊಡ್ತೀವಿ ಅಂದಿರ್ತಾವ. ಅಂದ್ಕೂಳೆ ಅವ ಅಂದ, ನಂದು ಏನೇನು ಆಸೆ ಇಲ್ರಿ, ಊರು ಬಿಟ್ಟು ಹೊರಗೆ ನಮ್ಮ ಗುರುಗಳದಾರ, ಗುರುಗಳ ದರ್ಶನ ತಗೊಂಡು ಬನ್ನಿ ಅಂತಂದ್ರೆ ನೀವು ಬೇಕಾದಂಗೆ ಪಾಸಿ ಹಾಕಿಬಿಡ್ರಿ ಅಂದ. ಗುರುಗಳ ದರ್ಶನ ತಗೊಂಡು ಬನ್ನಿ ಅಂದ್ರೆ ಬೇಕಾದಂಗೆ ಪಾಸಿ ಹಾಕ್ರಿ ಅಂದ. ಆಯ್ತು ನಡೀಪ ಅಂತೇಳಿ ಅಂದ. ಅಲ್ಲಿಂದ ಒಂದು ಜೀಪ್ ಮಂದಿ ಎತ್ಕೊಂಡು ಬಂದರು. ಬಂದ ಕೂಡಲೇ ಅವ್ರಿಗೆಲ್ಲ ಹೊರಗೆ ನಿಂದ್ರಿಸಿದ. ಗುರುಗಳು ಒಳಗಿದ್ರು. ನಾವು ಹೋಗಿ ಬರ್ತೀನಿ, ನೀವು ಇಲ್ಲೇ ನಿಂದಿರಿ ಅಂದ. ನಾವು ಒಳಗೆ ಹೋದ್ರಿ. ಕುಟೀರದಾಗ ಏನು ಒಳಗೆ ಹೋದವನ ಗುರುಗಳ ಪಾದದ ಮೇಲೆ ಬಿದ್ದವ. ಗುರುವೇ ನೀವು ಹೆಂಗಾರೆ ಕಾಪಾಡಬೇಕು ಅಂದವ. ಕಾಯುವುದು ಕೊಲ್ಲುವುದು ಎರಡೂ ನಿಮ್ಮ ಕೈಯಾಗ ಐತಪ್ಪ, ಇನ್ನು ಎಂದೂ ನಿಮ್ಮನ್ನು ಬಿಟ್ಟು ನಾ ಆಗಲಂಗಿಲ್ಲ ಅಂದಿವ. ಯಾರ್ರಿ ಶಿಷ್ಯ? ಒಟ್ಟ ನಿಮ್ಮನ್ನು ಬಿಟ್ಟು ಆಗಲಂಗಿಲ್ಲ, ನಿಮ್ಮ ಸೇವೆಯೊಳಗೆ ಬಿಟ್ಟು ಹೋದದ್ದು ಗತಿ ನನಗೆ ಪ್ರಾಣ ಹೋಗೋದು ಬಂದೈತಿ, ಅದಕ್ಕಾಗಿ ಹೆಂಗಾರೆ ಮಾಡಿ ರಕ್ಷಣೆ ಮಾಡಿರಿ ಅಂದು. ಯಾಕೆ ಅಂದ್ಕೊಳ್ಳಿ ಎಲ್ಲ ಕಾರಣ ಹೇಳಿದ್ರಾಗ ಅಂದ್ರೆ ಗುರುಗಳದ ನಾ ಹೇಳಿನಿಲ್ಲ ನಿನಗೆ. ಬ್ಯಾಡಪ್ಪ ಇಲ್ಲಿ ಅಂತಂದ್ರೆ ನೀ ಕೇಳಲಿಲ್ಲ, ಗುರು ಸೇವೆ ಬಿಟ್ಟು ಹೋದಿ ಅಂದ್ರೆ ನಿನಗಿಂಥ ಪರಿಸ್ಥಿತಿ ಬರ್ತದೆ ನೋಡಪ್ಪ. ಗುರುವೇ ತಪ್ಪಾಯ್ತು ನಂದು ಅಂತ ತಿಳ್ಕೊಂಡು ಬೇಡ್ಕೊಂಡ ಅವಾಗ ಗುರುಗಳು ಅಂದರು, ಆಯ್ತು ಚಿಂತೆ ಮಾಡಬೇಡ, ನೀನು ರಕ್ಷಣೆ ಮಾಡ್ಕೊಂಬರ್ತಾನೆ ನಡಿ ಅಂತೇಳಿ ಗುರುಗಳು ಕರ್ಕೊಂಡು ಬರಾಗ ಹೇಳಿದ್ರು. ನಾವು ಏನಿಲ್ಲ, ಅಲ್ಲಿ ಹೋಗಿ ನಿಂದಿರ್ತೀವಲ್ಲ ಇಬ್ಬರು, ನಿಂತಾಗ ನಾ ಹಾಕೋತನತ್ ನಾ ಅಂತನೂ, ನೀ ಹಾಕೋತನತ್ ನೀ ಅನ್ನ. ಅಲ್ಲಿಂದ ಬಂದ್ರಿ ಇಬ್ರು. ಏನು ಪಾಸಿಗೆ ಅಲ್ಲಿ ಗುರು ಶಿಷ್ಯರು ನಿಂತಾಗ ಶಿಷ್ಯ ಹಾಕೊಳಕ್ಕೆ ಹೋದ. ಅವಾಗ ಗುರುಗಳು ಅಂದರು, ನಮ್ಮ ಶಿಷ್ಯನ ವಯಸ್ಸಿನ ಸಣ್ಣದೈತ್ರಿ, ಬೇಡ ನಮ್ಮದು ವಯಸ್ಸು ಮುಗಿದದ, ನಮಗೆ ಹಾಕಿ ಬಿಡ್ರಿ ಅಂತ. ಆಯಿತು ಅಂತ ತೆಗೆದು ಗುರುಗಳಿಗೆ ಹಾಕಕ್ಕೆ ಹತ್ತಿದ್ರು. ಗುರುಗಳಿಗೆ ಹಾಕಿದ್ರಾಗಣ ಗುರುಗಳು ಅಂದರು, ಅವ ಶಿಷ್ಯ ಹೇಳ್ತಾನೆ, ಗುರುಗಳಿಗೆ ಯಾಕ್ರಿಪ್ಪ, ಜಗತ್ತು ಉದ್ಧಾರ ಮಾಡುವವರು ಅವರು, ಅದಕ್ಕೆ ಅವ್ರಿಗೆ ಬೇಡ, ಏನು ಮಾಡ್ರಿ ನನಗೆ ಹಾಕ್ರಿ ಅಂತ. ಹಿಂಗೆ ಇಬ್ಬರು ಒಂದು ಸೌಂಡ್ ಅನ್ನೋದನ್ನು ಕೇಳಿ ಮಗಳಿದ್ದವ್ರು ಅವ್ರು ಹಾಕಿದ್ರು. ಏನೋಪ್ಪ ಎಲ್ಲರೂ ಇನ್ನಾಟು ದಿವ್ಸ ಇರ್ಬೇಕತ್ತಾರ ಇವ್ರು, ನಾನು ಹಾಕು ನಾ ಹೊಕ್ಕನತ್ತಾರಲ್ಲ, ಇದು ಹೆಂಗೆ ಅಂದ್ರೆ ಅವರು. ಗುರುವೇ ಏನು ಕಾರಣ ಇದಕ್ಕೆ ನೀವು ಹಿಂಗೆ ನಾಕತ್ತೀರಿ ಅಂದ್ರೆ, ಏನಿಲ್ಲಪ್ಪ ಇದು ಪಾಸಿ ಭಾಳ ಮಹತ್ವದ್ದು ಐತಿ ಅಂದ್ರೆ ಅವ್ರ ಗುರುಗಳು. ಈ ಪಾಸಿ ಇಷ್ಟು ಮಹತ್ವ ಐತಿ, ಈ ಪಾಸಿಗೆ ಮೊದಲು ಯಾರು ಹಾಕೋತಾರಲ್ಲ ಅವ್ರ ಮುಂದಿನ ರಾಜ ಅವರ ಆಗೋದೈತಿ ಅನ್ನೋ. ಮುಂದಿನ ರಾಜ ಅವರ ಆಗೋದೈತಿ ಅಂದಾಗ ನಾವು ರಾಜ ಕೂತಿದ್ದಲ್ರಿ ಮಗಲ್ದಾಗ. ಅವ ಅಂದ, ನೀವು ಯಾರು ರಾಜ ಆಗೋದ ಬೇಡ, ನಾನು ಹಾಕೊಂಡಂತ ಬಂದವನು ರಾಜ ಹಾಕೊಂಡು ಬಿಟ್ಟ. ಯಾವಾಗ ರಾಜ ಹಾಕೊಂಡ ಇವ ಮಂತ್ರಿ ಬಂದ, ಇವ ಅಂದ, ಏನಿಲ್ರಿ ಮುಂದಿನ ಮಂತ್ರಿನೂ ನಾನೇ ಇರಬೇಕು, ಅದಕ್ಕೆ ನಡೀಪ ಹೋಗೋಣ ಅಂತೇಳಿ ಇಬ್ರು ಬಂದ. ಗುರುಗಳನ್ನು ಒಮ್ಮೆ ನಂಬಿದ್ರಿ ಅಂತಂದ್ರೆ ನೀವು ಎಂಥ ದುಃಖದೊಳಗಿದ್ರು ಕೂಡ, ಎಂಥ ಕಷ್ಟದೊಳಗಿದ್ರ ನಿಮ್ಮನ್ನ ಪಾರು ಮಾಡಿಕೊಂಡು ಬರೋ ಶಕ್ತಿ ಯಾರ ಐತಿ ಅಂದ್ರೆ ಅದು ಒಬ್ಬ ಗುರುಗಳಲ್ಲಿ ಐತಿ ಅಂತ ತಿಳ್ಕೊಂಡು. ಅದಕ್ಕಾಗಿ ಇಲ್ಲಿ ಕರುಣವಿರಲಿ ಜೀವರಳು ನೀತಿ ವಿಧನಾಗು. ನೀತಿ ಅನ್ನೋದು ನಾರದ ನೀತಿ, ವಿದುರ ನೀತಿ, ಚಾಣಕ್ಯ ನೀತಿ, ಬಸವ ನೀತಿ ಅಂತ ಬರ್ತಾವೆ. ಹೀಗೆ ನೀತಿ ಅರಿತು ನಡೆಯದಿರುವ ಮನುಜನೇತಕ್ಕೆ ಅಂತ. ಹಂಗೆ ನಾವು ಇವೆಲ್ಲ ನೀತಿಗಳೇ ನಮಗೆ.
ಇಂಥ ನೀತಿ ಅರಿತು ಹೋದಿವಿ ಅಂತಂದ್ರೆ ನಮ್ಮ ಬದುಕ, ನಮ್ಮ ಜೀವನ ಸುಂದರ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮುಂದೆ ಅವರದು ಹೇಳ್ತಾರೆ, ಪೊರೆ ಪೊರ್ದಿದರನೆಂದು ಬೆಸಸುವ ಅಂತ. ಪೊರೆ ಪೊರ್ದಿದರನು ಅಂತಂದ್ರೆ ನಂಬಿದವ್ರನ್ನ ರಕ್ಷಣೆ ಮಾಡೋದಂತ. ಈಗ ನಿಮ್ಮ ಸಂಸಾರದೊಳಗೆ ನಿಮ್ಮ ಹೆಂಡತಿ ನಿಮ್ಮನ್ನು ನಂಬಿ ಬಂದಿರ್ತಾಳೆ, ಆಕೆಯನ್ನು ನೀವು ರಕ್ಷಣೆ ಮಾಡೋದು. ಅದಕ್ಕೆ ಹೆಂಡ್ರ ಮಕ್ಕಳು ನಿನ್ನನ್ನು ಏನು ಆಶ್ರಯಿಸಿಕೊಂಡಿರ್ತಾರಲ್ಲ ಅವ್ರನ್ನ ರಕ್ಷಣೆ ಮಾಡೋದು ನಿಮ್ಮ ಹೊಣೆ. ಅದಕ್ಕಾಗಿ ಗುರುಗಳು ಯಾರು ಗುರುಗಳನ್ನ ನಂಬಿ ಬಂದಿರ್ತಾರಲ್ಲ ಗುರುಗಳು ಅವ್ರನ್ನ ರಕ್ಷಣೆ ಮಾಡೋದು ಅವರ ಹೊಣೆ. ಅದಕ್ಕಾಗಿ ಪೊರೆ ಪೊರ್ದಿದರನೆಂದು ಬೆಸಸುವ ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ಕೊಂಬರ್ತಾರೆ. ಹೀಗಿಲ್ಲಿ ಶ್ಯಾಮರಸರು ಪ್ರಭುದೇವ ಮದ್ದಳೆಯನ್ನು ಬಾರಿಸ್ತಾ 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 ನಿಂತಾಗ ಮನಸೋತು ಬಿಟ್ಲು. ಮಾಯಾದೇವಿ ಮನಸೋತು ಬಿಟ್ಲು. ಯಾವ ರೀತಿ ಮನಸೋತು ಅರಮನೆಗೆ ಹೋಗ್ತಾಳೆ, ಅರಮನೆಗಳಿಗೆ ಹೋಗಿ ವಿಚಾರ ಮಾಡಿ ಗೆಳತಿಯರನ್ನ ಯಾರದಾರ ಕೇಳ್ಕೊಂಬ ತಿಳ್ಕೊಂಡು ಕಳಿಸ್ತಾರೆ. ಅದನ್ನು ಕೇಳೋಕ್ಕಿಂತ ಮೊದಲು ಒಂದು ವಚನ ಕೇಳಿಸಿ. ದೇಶ ಬಿರುದಿನ ಬಿಂಕಕಾರರ ವಾಸಿಗರನಲ್ಲ ನೆನೆಸುವ ಅಲ್ಲಮನೆಂಬ ಪೆಸರೆನಗೆ, ಅಲ್ಲಮನೆಂಬ ಪೆಸರೆನಗೆ ಲೇಸ ಮಾಡುವ ಟಾವುಗಳ ವಿಲಾಸ ಇಲ್ಲದೆ ಒದ್ದುವೆವು ಸುಖವಾಸಿಗಳು ನಾವೆಂದ ಅಲ್ಲಮ ಒಲಿದು ಸತಿಯರಿಗೆ. ಅರಮನೆಗೆ ಹೋದ್ಲು. ಹೋಗಿ ಅಲ್ಲಮನ ಅನುರಾಗದಲ್ಲಿ, ಅಲ್ಲಮನ ಚಿಂತೆಯೊಳಗೆ ಕುಳಿತಿರುವ ಸಮಯದೊಳಗೆ ಗೆಳತಿಯರಿಗೆ ಹೇಳ್ತಾಳ, ಆತ ಯಾರದಾರು ಕೇಳ್ಕೊಂಡು ಬಾ, ಯಾವ ಊರ, ಯಾವ ದೇಶ, ಎಲ್ಲಿ ಅವಂದು ಏನದಲ್ಲ ಪೂರ ಬಯೋಡಾಟನ ತಗೊಂಡು ಬಾ ಅಂತ ತಿಳ್ಕೊಂಡ ಗೆಳತಿಯರಿಗೆ ಹೇಳ್ತಾರೆ. ಗೆಳತಿಯರು ಆವಾಗ ಅಲ್ಲಿಂದ ಗೆಳತಿಯರು ಬಂದು ಅಲ್ಲಮನ ಮುಂದೆ ನಿಂತು, ಆವ ದೇಶದ ಪುರುಷನೈ ನಿನಗಾವ ಹೆಸರು, ನೀನು ನೆಲೆಗೊಂಡ ಆವ ಟಾವಿನಲ್ಲಿಪ್ಪೆ ಎಂದೆನುತ ವಿನಯದಲ್ಲಿ. ಬಹಳ ವಿನಯಪೂರ್ವಕವಾಗಿ, ಯಾಕೆ ರಾಣಿ ಹೇಳಿ ಕಳಿಸ್ಯಾಳ ಅಂತಂದ್ರೆ ಮತ್ತೇನಾದರೂ ಆದೀತು ಅಂತ ಅನ್ನುವಂಥ ಭಾವದೊಳಗೆ ಬಂದು ಅವನ ವಿನಯದಿಂದ ಕೇಳ್ತಾರೆ. ಆವ ದೇಶನಿಂದು ಆವ ಹೆಸರ, ನಿನ್ನ ನೆಲೆ ಯಾವುದು ಅಂತ ತಿಳ್ಕೊಂಡ ನೀ ಇರುವಂಥ ಠಾವು ಎಲ್ಲಿದ. ಅವಾಗ ಅಲ್ಲಮ್ಮ ಅಂತಾನ, ದೇಶ ಎಂಬುದು ಕೇಳುವಡೆ ಪರದೇಶ ಅನ್ನೋ. ನಮ್ಮದು ಯಾವುದು ದೇಶ ಅಂತಂದ್ರೆ ಪರದೇಶ. ಮತ್ತು ನಮ್ಮ ಕೆಲಸ ಏನು, ಯಾರು ಬಿರುದಿನ ಬಿಂಕಕಾರರ ವಾಸಿಗಳ ಅಲ್ಲ ನೆನೆಸುವ ಅಲ್ಲಮನೆಂಬ ಬೆಸರು ಅಂತ. ಬಿರುದಿನ ಬಿಂಕಕಾರರು ಅಂತಂದ್ರೆ ಯಾರ ಅಹಂಕಾರದಿಂದ ಒಣಪ ವಯ್ಯಾರ ಮಾಡುವಂಥವ್ರು ಇರ್ತಾರಲ್ಲ ಅವರ ಘಾಸಿ ಮಾಡೋದು, ಅವರನ್ನ ನಿಜ ಸ್ವರೂಪ ತಿಳಿಸಿ ನೀ ಅಲ್ಲ ಅಂತ ಹೇಳುವುದು ಅಂತ ಅಲ್ಲಮ ನಾನು. ಅಲ್ಲಮನೆಂಬ ಬೆಸರೆನಗೆ ಲೇಸ ಮಾಡುವ ಟಾವಿಗಳ ಅಭಿಲಾಷ ಇಲ್ಲದೆ ಹೊದ್ದುವೆವು ನಾವು ಸುಖವಾಸಿಗಳು ನಾವೆಂದ ಅಲ್ಲಮ ಒಲಿದು ಸತಿಯರಿಗೆ. ನಾವು ಸದಾಕಾಲ ಆನಂದದೊಳಗಿರೋರು ಅಂತ ಸದಾಕಾಲ ನಾವು ಆನಂದದೊಳಗಿರೋರು. ನಮ್ಮದು ಪರದೇಶ, ನಮ್ಮ ಹೆಸರು ಅಲ್ಲಮ ಅಂತ ತಿಳ್ಕೊಂಡು. ಪರದೇಶಿ ಅಂತ ಯಾರಿಗಿರ್ತಾರೆ ಹೇಳ್ರಿ? ನೀವು ಬೇಯ್ತಿರ್ತಾರೆ ನಮ್ಮಲ್ಲಿ ತಾಯಂದ್ರು, ನಿನ್ನ ಪರದೇಶಿ ಅಂತಿರ್ತಾರೆ. ಅನ್ನಂಗಿಲ್ಲ, ನೀವು ಅಲ್ಲಿ ಪರದೇಶಿಗಳ, ನಾವು ಪರದೇಶಿ. ಯಾಕಂದ್ರೆ ನಮ್ಗೆ ಹಿಂದೆ ಮುಂದೆ ಯಾರು ಇರೋದಿಲ್ಲ. ನಾವು ನಮ್ಮ ಸಲುವಾಗಿ ನಾವು ಪರದೇಶಿ ಅಂತ ಹೇಳ್ತಾ. ನಾವು ಇನ್ನೊಂದು ಅಂತಿರ್ತೀರಿ, ನೀವು ಏನಂತೀರಿ ಹೇಳ್ರಿ? ಭಾಳ ಚಂದ, ನಿಮ್ಮ ಕಡೆ ಬೇಯ್ತಿರ್ಲಿಕ್ಕೆ ಗೊತ್ತಿಲ್ಲ.
ಆಗಡೆ ಬೈತಿರ್ತಾರೆ, ನೀನು ಹೆಜ್ಜೆಯಾಗಿ ಊಟ ಬೇಡಲಿ ಅಂತಿರ್ತಾರೆ. ಅನ್ನಂಗಿಲ್ಲ, ಏನಂತಾರ, ನೀನು ಹೆಜ್ಜೆಯಾಗಿ ಊಟ ಬೇಡಲಿ ಅಂತ. ಅದು ನಿಮಗಲ್ಲ ಬೈಗಳ, ಅದು ಯಾರಿಗೆ? ನಮಗೆ. ಯಾಕೆ ನಾವು ಅವಿಗೆ ಹಾಕೋದಿರ್ತೀವಲ್ಲ, ಅದರೊಳಗೆ ಒಂದು ಗೂಟ ಇರ್ತೈತಿ ನೋಡ್ರಿ, ಇಲ್ಲ ಅಂಗುಷ್ಟ. ಅದಕ್ಕೆ ಏನಂತಾರ ಅವರಿಗೆ, ನೀವು ಬೈಯು ಬೇಗಳ ಅಂಥ ದಿಸೆಯಲ್ಲಿ ಇಲ್ಲಿ ನಾವು ಆನಂದವಾಸಿಗಳು, ಸುಖವಾಸಿಗಳು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹೀಗೆ ಹೇಳ್ತಾ ಹೇಳ್ತಾ ಮಾಯೆ ಅಲ್ಲಮನ ಅರಮನೆಗೆ ಬರಮಾಡಿಕೊಂಡು ತನ್ನ ತಂದೆಗೆ ಒಲಿಸಿ ನೃತ್ಯ ಶಿಕ್ಷಕನಾಗಿ ನೇಮಿಸಿಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರು. ಅವನಿಗೆ ಏನು ಹೇಳಿ ಕರ್ಕೊಂಡು ಬಾ ಅಂತೇಳಿ ಹೇಳಿದ್ರು ಅಂತಂದ್ರೆ, ಮಾಯಾದೇವಿಗೆ ನೃತ್ಯವನ್ನು ಕಲಿಸುವಂತಹ ಶಿಕ್ಷಕನಾಗಿ ಬಾ ಅಂತ ತಿಳ್ಕೊಂಡ ಅರಮನೆಗೆ ಕರ್ಕೊಂಬಾ ಅಂತ ಹೇಳಿದ್ರು. ಅಲ್ಲಿ ತಂದೆಗೂ ಕೂಡ ಅದೇ ರೀತಿಯಿಂದ ಉಪದೇಶವನ್ನು ಮಾಡಿದ್ಲಕ್ಕೆ. ಆಕೆಯಲ್ಲಿ ಇರುವಂಥ ಭಾವನೆಯೇ ಬೇರೆ ಅದ. ಅರಮನೆಯಲ್ಲಿ ವಾಸ್ತವ್ಯ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡೋನು ಅಂತ ತಿಳ್ಕೊಂಡು ಹೇಳಿದರು. ಹೀಗೆ ವಿರಾಗಿಯ ಅನುರಾಗದಲ್ಲಿ ನಾಟ್ಯ ಕಲಿಯುವ ನೆಪದಲ್ಲಿ ಅಲ್ಲಮನ ಹತ್ತಿರಕ್ಕೆ ಬರುವ ಹಂಬಲ. ಏನಾಗಿತ್ತು ಅಂತಂದ್ರೆ, ಹೀಗಾದರೂ ಮಾಡಿ ಅವನನ್ನು ಕೂಡಬೇಕು, ಏನಾದರೂ ಮಾಡಿ ಅವನನ್ನು ಕೂಡಬೇಕು ಅನ್ನುವಂತಹ ಹಂಬಲ. ಹೀಗಾಗಿ ಏನು ಮಾಡ್ತಿದ್ಲು ಅಂತಂದ್ರೆ, ಒಬ್ಬಳೇ ಮಾತಾಡ್ತಿದ್ಲು ಅಂತ. ಈಗ ಒಬ್ಬೊಬ್ಬರು ಮಾತಾಡ್ತಿರ್ತಾರೆ, ನೋಡ್ತಿರ್ಲಿಲ್ಲ. ಅವ್ರು ಏನೋ ಒಂದು ವಿಚಾರದಾಗ ಇರ್ತಿರ್ತಾರೆ, ತಮ್ಮದೇ ಲೋಕದಾಗ ಅದಾನ ನಾವು ಅಂತಿರ್ತಾರಲ್ಲ, ಹಂಗೆ ಒಬ್ಬಳೇ ಮಾತಾಡ್ತಿದ್ಲು ಅಂತ. ಒಮ್ಮೆ ಒಬ್ಬಾಕಿನ ಆಗ್ತಿದ್ಲು, ಒಮ್ಮೆ ಒಬ್ಬಾಕಿನ ಅಳ್ತಿದ್ಲು ಅಂತ. ಒಬ್ಬಾಕಿನ ನಗುವುದು, ಒಬ್ಬಾಕಿನ ಅಳುವುದು, ಹೀಗೆ ಹುಡುಕುವುದು, ಮತ್ತು ಏನು ಸಿಗಲಾಂಗಿಲ್ಲಲ್ಲ ಅದನ್ನು ಹುಡುಕಾಕತ್ತುದು ಅಂತ. ಹೀಗೆ ಎಲ್ಲವನ್ನೂ ಆ ಮಾಯಾದೇವಿ ಹೀಗೆ ಮಾಡ್ತಿದ್ಲು ಅಂತ. ಹೀಗೆ ಕುಂತಲ್ಲಿ ನಿಂತಲ್ಲಿ ನಡೆವಲ್ಲಿ ನುಡಿವಲ್ಲಿ ಬರೇ ಆತನದೇ ಧ್ಯಾನ, ಆತನದೇ ಧ್ಯಾನ. ಕುಂತರು ಅವಂದ ಧ್ಯಾನ, ನಿಂತರು ಅವಂದ ಧ್ಯಾನ. ಏನೋ ಅಂತಿರ್ತಿರ್ಲಿಲ್ಲ ನೀವು, ಸದಾಶಿವಗ ಅದೇ ಧ್ಯಾನ. ಹಂಗಿಲ್ಲಿ ಏನಾಗಿತ್ತು ಅಂದ್ರೆ, ಈ ಮಾಯೆಗೆ ಅಲ್ಲವನ ಧ್ಯಾನನೇ ಆಗಿತ್ತು. ಗೆಳತಿಯರಿಗೆ ಚಿಂತೆ ಎತ್ತಿಬಿಡ್ತು. ಯಾಕಂದ್ರೆ ಈಕಿ ಒಬ್ಬಾಕಿನ ಮಾತಾಡೋದು, ಒಬ್ಬಾಕಿನ ಹುಡುಕೋದು, ಒಬ್ಬಾಕಿನ ಕುಂಡ್ರುದು, ಈ ಮೌನ ಅನ್ನೋದು ಏನಿರ್ತದಲ್ಲ, ಏನೋ ಒಂದನ್ನು ಸೂಚನೆ ಮಾಡುವ ಹಾಗೆ ಕುಳಿತ ಸಂದರ್ಭದೊಳಗೆ ಗೆಳತಿಯರಿಗೆ ಚಿಂತೆ ಇತ್ತು. ಕೇಳಲು ಹೇಳಲು ಅಭಿನವ ಕೀಳರಸ. ಹೀಗೆ ತಾನು ಕಣ್ಣೆ ತಾನೇ ಪ್ರೀತಿಸುತ್ತಿರುವೆನೆಂದು ಆತನಿಗೆ ಹೆಂಗೆ ಹೇಳುವುದು? ಈಗ ನಾನಾ ಪ್ರೀತಿ ಮಾಡಕತ್ತೀನಿ ಅಂತ ಹೆಂಗೆ ಹೇಳುವುದು ಅವನ್ನ? ಅದಕ್ಕಾಗಿ ನಾಚಿಕೆ ಅಂತ ಎಣೆದು ನಾನು ರಾಜ ಮನೆತನದಲ್ಲಿರುವಂತಹ ಐಶ್ವರ್ಯದಿಂದ ಬೆಳೆದಿರುವಂತಹ ರಾಜಕುಮಾರಿ ಅನ್ನುವಂತಹ ಬಿಗು ಒಳಗಿತ್ತು. ಹೀಗೆ ನನಗೆ ಸರಿ ಸಮಾಧಾನನಲ್ಲದ ಮದ್ದಳೆ ಅಲ್ಲಮ್ಮನನ್ನು ಪ್ರೀತಿಸಿದೆ ಅನ್ನುವಂತಹ ಕೀಳರಿಮೆ ಆಕೆಯಲ್ಲಿ ಇವು ಕಾಡ್ಲಿಕ್ಕತ್ತಿದ್ದು ಅಂತ. ಹೀಗೆ ಇವು ಕಾಡ್ತಾ ಕಾಡ್ತಾ ಇದ್ರೂ, ಪಕ್ಕದಲ್ಲಿನೇ ಅಮೃತದ ನದಿ ಹರಿತಾ ಇದ್ರೂ ಉಪ್ಪು ನೀರು ಕುಡಿಯುವ ಮರುಳನಂತೆ ಇವಳ ಪರಿಸ್ಥಿತಿಯಾಗಿತ್ತು. ಎಲ್ಲ ಆನಂದವಾಗಿ ಇರಬೇಕಾಗಿತ್ತು, ಆದ್ರೆ ಹಾಗೆ ಆಗಲಿಲ್ಲ. ಅದಕ್ಕಾಗಿ ಕಾಮಾತುರಾಳಾದ ಮಾಯೆ ನಿತ್ಯಾನಂದ ನೀಡುವವನ ಬಳಿ ಪ್ರಾಣಭಂಗುರ ಸುಖಕ್ಕೆ, ಕ್ಷಣಭಂಗುರ ಸುಖಕ್ಕೆ ಆಸೆ ಮಾಡಿದ್ಲು ಅಂತ. ಆನಂದ ಸಿಗ್ತದಲ್ಲ, ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ? ಸುಮ್ಮನೆ ಒಂದಿಷ್ಟು ಸುಖಕ್ಕೆ ಆಸೆ ಪಡ್ತೀವಿ ಅಂತ. ಅದು ಮುಂದೆ ದುಃಖ ಆಗ್ತದೆ ಇಲ್ಲೋ ಅನ್ನೋದು ಅಂತಂದು ಗೊತ್ತಿಲ್ಲ. ಅದಕ್ಕಾಗಿ ಏನನ್ನು ನಾವು ಆಸೆ ಪಡ್ತೀವಲ್ಲ, ಆ ಆಸೆ ಇದು ನಿಜವಾಗಿ ನನ್ನನ್ನು ಒಯ್ದು ಎಲ್ಲಿಗೆ ಮುಟ್ಟಿಸ್ತದ ಅನ್ನುವಂಥ ಪರಿವೆ ಇರಬೇಕು ಅಂತ. ಜೈಮಿನಿ ಹಾಗೂ
ಅವನ ಗುರುಗಳಾಗಿರುವಂಥ ವ್ಯಾಸರು. ಗುರುಗಳಿಗೆ ಶಿಷ್ಯ ಕೇಳ್ತಾನೆ, ಗುರುವೇ, ಈ ಮಾಯಿ ಅನ್ನೋದು ಏನದಲ್ಲ ಪಂಡಿತರಿಗೆ ಏನೂ ಮಾಡಂಗಿಲ್ಲಲ್ಲ ಅಂತ ತಿಳ್ಕೊಂಡ ನಾವು. ಪಂಡಿತರಿಗೆ ಏನು ಮಾಡೋದಿಲ್ಲ ಅಂದಾಗ ಗುರುಗಳು ಅಂತಾರ, ಪಂಡಿತರಲ್ಲ ಎಂಥವ್ರನ್ನೂ ಬಿಟ್ಟಿಲ್ಲಪ್ಪ ಇದು. ಬಲಿವಾಲಿ ಕರ್ಣ ಕೌರವ ನಳ ನಹುಸ ರಘುಪಾಲ ಭೀಮ ಇವರೆಲ್ಲರೂ ಹಾನಿಗೊಳಗಾದ ಕಥೆ ಏನು ಅಂತ. ಯಾರನ್ನು ಬಿಟ್ಟಿಲ್ಲಿದೆ ಮಾಯಿ, ಪಂಡಿತರನ್ನಷ್ಟ ಅಲ್ಲ. ಅದೇ ಹಂಗ ಅಂತ ಕೇಳ್ತಾನೆ. ಅದೇ ಹಂಗ ಸಾಧ್ಯ, ಪಂಡಿತರಿಗೆ ಏನೂ ಮಾಡೋದಿಲ್ಲ ಅಂತ ವಾದ ಮಾಡಿದ ಗುರುಗಳು ಯಾರಿಗೂ ಬಿಟ್ಟಿಲ್ಲ ಅಂತ ತಿಳ್ಕೊಂಡ ಗುರುಗಳು ಹೇಳಿದರು. ಅದು ಹೇಗೆ ಸಾಧ್ಯ ಅಂದ ಕೂಡಲಿನ ಗುರುಗಳು ಅಂತಾರ, ಆಯ್ತು ಉತ್ತರ ಆಗ ಹೇಳ್ತೀನಿ ಅಂದ್ರು. ಸ್ವಲ್ಪ ದಿನ ಕಳೆದಿತ್ತು. ಗುರುಗಳು ಸಂಚರಿಸ್ತಾ ಹೋದ ಸಂದರ್ಭದೊಳಗೆ ಒಂದು ಗಿಡದ ಕೆಳಗೆ ಆನಂದವಾಗಿ ಕುಳಿತಿದ್ರು. ಕುಳಿತ ಸಂದರ್ಭದೊಳಗೆ ಗುರುಗಳಂದರು, ಹೇ ಶಿಷ್ಯ, ನನಗೆ ಬಾಯಾರಿಕೆ ಭಾಳ ಆಗೈತಿ, ಅದಕ್ಕೆ ನೀ ಏನು ಮಾಡು, ನೀರು ತರ ಹೋಗು ಅಂತ ತಿಳ್ಕೊಂಡ ಕಳಿಸಿಕೊಟ್ರು. ಇವ ಏನು ಹೋದ 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 ಇನ್ನೊಂದಿಷ್ಟು ಸಮಯ ಹೋಗಿದ್ರೆ ನೀರಿನ ನದಿ ಸಿಗ್ತಿತ್ತು. ಆ ಪಕ್ಕದೊಳಗನ ಅಲ್ಲಿ ಏನಾಗಿತ್ತು ಅಂತಂದ್ರೆ ಗುರುಗಳು ಇವನಿಗೆ ತೋರಿಸಬೇಕಾಗಿತ್ತು. ಅಲ್ಲಿ ಒಂದು ಅಪರೂಪವಾಗಿರುವಂಥ ಸುಂದರ ಸ್ತ್ರೀಯ ವೇಷವನ್ನು ಹಾಕ್ಕೊಂಡ ಗುರುಗಳಲ್ಲಿ ನಿಂತು ಬಿಟ್ಟಿದ್ರು. ನಿಂತ ಸಂದರ್ಭದೊಳಗೆ ಇವ ಆ ರೂಪಕ್ಕೆ ಮೋಹಿತನಾದ ಅಂತ. ರೂಪಕ್ಕೆ ಮೋಹಿತನಾಗಿ ಆಕೆ ಹತ್ತಿರ ಹೋಗಿ, ಎಂಥ ರೂಪ, ಏನು ನಿನ್ನ ಚೆಲುವಿಕೆ ಅಂತ ಅನಂತ ರೀತಿಯಿಂದ ಆಕಿನ ಹೊಗಳಿ, ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅನ್ನ. ಮದುವೆ ಮಾಡ್ಕೋತೀನಿ ಅಂತೇಳಿ ಅಂದಾಗ ಆಕಿನೂ ಕೂಡ, ನೋಡ್ರಿ ನಾವರೇ ಬೇರೆ ಜಾತಿ, ನಿಮ್ಮದರೆ ಬೇರೆ ಅದ, ಅದಕ್ಕೆ ನಮಗೂ ನಿಮಗೂ ಹೆಂಗೆ ಸಾಧ್ಯ? ಏನಿಲ್ಲ, ಒಟ್ಟಿನ ಮೇಲೆ ಏನು ನಿನ್ನ ಮದುವೆ ಆಗಬೇಕು ಅಂತ ಇಷ್ಟ ಅಂದಾಗ ಅವ ಅಂತಾನ. ಆಕಿನೂ ಕೂಡ ಒಪ್ಪಿಗೆ ಕೊಟ್ಲು. ಆದ್ರೆ ನಂದೊಂದು ಕರಾರ್ರಿ ಅಂದ. ಏನಿಲ್ಲ, ನನ್ನ ಹೊತ್ಕೊಂಡ ಈ ಗಿಡ ಅದಲ್ಲ, ಈ ಗಿಡವನ್ನು 11 ಸುತ್ತ ಹಾಕಬೇಕು ಅಂದ್ಲಕ್ಕಿ. ಅಂದಾಗ ನಾವು ಆಯ್ತು, ಇದೇನು ದೊಡ್ಡದು ಬಿಡು ಅಂದವ. ಮೊದಲೇ ಆಕಿಗೆ ಮೋಹ ಅಂದ್ಕೊಂಡಿದ್ದ. ಏನು ಆಕೆಯನ್ನು ಹೆಗಲ ಮೇಲೆ ಹೊತ್ಕೊಂಡಾಗ ಭಾಳ ಹಗರ ಅನಿಸ್ತು. ಹೊತ್ಕೊಂಡು ಹಿಂಗೆ 1 ಸುತ್ತ ಆತು, 2 ಸುತ್ತ ಆತು, 3 ಸುತ್ತ ಆತು, 9 ಸುತ್ತ. ಅದು 10ನೇ ಸುತ್ತಿಗೆ ಹೆಜ್ಜೆ ಕೀಳುವಲ್ಲ. ಅದು 10ನೇ ಸುತ್ತಿಗೆ ಹೆಜ್ಜೆ ಕೀಳಲಿಲ್ಲ. 11ನೇ ಸುತ್ತ ಹಾಕ್ಲಿಕ್ಕೇನ ಆಗಲಿಲ್ಲ. ಇದೇನಪ್ಪ ಅಂತ ತಿಳ್ಕೊಂಡು ಹಿಂಗೆ ನೋಡ್ತಾನ. ನೋಡಿದ್ರಾಗಣ ಮ್ಯಾಲ ಗುರುಗಳು ಕುಂತಿದ್ರು. ಮ್ಯಾಲ ಗುರುಗಳು, ಆವಾಗ ಗುರುಗಳು ಹೇಳಿದ್ರು, ನಾ ಹೇಳಿಲ್ಲ ಮಾಯೆ ಯಾರಿಗೂ ಬಿಟ್ಟಿದ್ದಲ್ಲ ಅಂತ. ಮಾಯೆ ಯಾರಿಗೂ ಬಿಟ್ಟಿದ್ದಲ್ಲ ಅಂತ ದಿಸೆಯಲ್ಲಿ ಈ ಸಕಳೆ ಮದಮಾಣಿ ಇವರು ಅನಂತ ರೀತಿಯಿಂದ ಹೇಳಿ 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 ಅಲ್ಲಮನನ್ನು ಹೇಗಾದರೂ ಮಾಡಿ ಒಪ್ಪಿಸಿಕೊಂಡು ಬಾ ಅಂದಿದ್ಲು. ಆ ಪ್ರಕಾರವಾಗಿ ಒಪ್ಪಿಸಿಕೊಂಡು ಆಯಿತು ಅಂತ ಅವನು ಒಪ್ಪಿದ. ಒಪ್ಪಿ ಅರಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರ. ಅರಮನೆ ಒಳಗೆ ಹೋಗಿ ಏನು ನಡೀತದ ಘಟನೆ ಅನ್ನುವಂಥದ್ದನ್ನು ನಾಳೆ ನ್ಯೂಸ್ ನೋಡೋಣ ನಾವು ನೀವೇನ ಅಂತ ಹೇಳ್ತಾ ಇವತ್ತಿನ ಈ ವಚನ ಕೈ ಬರ